ಇಲಾಖೆಯಿಂದ ಮತ್ತೆ ಕನ್ನಡಕ್ಕೆ ಅನ್ಯಾಯ, ಹಿಂದಿ ಇಂಗ್ಲಿಷ್ಗಷ್ಟೇ ಮನ್ನಣೆ, ರೈಲ್ವೆ ಇಲಾಖೆಯಿಂದ ಮತವನ್ನ ಹಿಂದೂಡ್ತಾ ಇದ್ದಾರೆ, ಕನ್ನಡದಲ್ಲಿ ಪರೀಕ್ಷೆ ಇಲ್ಲದಿದ್ದರೆ ರೈಲ್ವೆ ಇಲಾಖೆಗೆ ಬಹಿಷ್ಕಾರ. ಹೀಗೆ 10 ಹಲವು ಸುದ್ದಿಗಳನ್ನ ಈ ಒಂದು 15 ದಿನಗಳಲ್ಲಿ ನೀವು ಪೇಪರ್ ನಲ್ಲಿ ದಿನನಿತ್ಯ ನೋಡ್ತಾನೆ ಇರ್ತೀರಾ. ಈ ಒಂದು ನ್ಯೂಸ್ ಗಳ ಕಾರಣದಿಂದ ವಿದ್ಯಾರ್ಥಿಗಳು ಗೊಂದಲಮಯವಾಗಿದ್ದಾರೆ. ಅದು ಎಷ್ಟೋ ಜನ ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕೋರು ಇದ್ರ ಬಗ್ಗೆ ಚಿಂತಿತರಾಗಿದ್ದಾರೆ, NTPC ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಚಿಂತಿತರಾಗಿದ್ದಾರೆ. ಇನ್ನೂ ಅನೇಕ ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗವನ್ನ ಹಿಡಿಬೇಕಂತೇಳಿ ಆಶಾಭಾವನೆಯನ್ನು ಹೊಂದಿರುವಂತ ಎಷ್ಟೋ ವಿದ್ಯಾರ್ಥಿಗಳು ಇದರ ಬಗ್ಗೆ ಒಂದು ಗೊಂದಲದಿಂದ ಏನ ಆ ಒಂದು ನಿರ್ಧಾರವನ್ನ ತಗೋಬೇಕು, ಅಪ್ಲಿಕೇಶನ್ ಹಾಕ್ಬೇಕು ಹಾಕ್ಬಾರ್ದು ಅಂತಕ್ಕಂತ ಒಂದು ಗೊಂದಲದಿಂದ ಏನಂತಂದ್ರೆ ಒಂದು ನಿರ್ಧಾರವನ್ನ ಮಾಡ್ಲಿಕ್ಕೆ ಹೆದರ್ತಾ ಇದ್ದಾರೆ. ಏನಾಗಿದೆ ನಿಜವಾಗ್ಲೂ ರೈಲ್ವೆ ಇಲಾಖೆಯಲ್ಲಿ, ಯಾಕೆ ಈ ರೀತಿಯ ಆರ್ಟಿಕಲ್ ದಿನಪ್ರತಿ ಪೇಪರ್ ನಲ್ಲಿ ಬರ್ತಾ ಇದ್ದಾವೆ, ಏನಿದಾರೆ ನಿಜವಾಗ್ಲೂ ಇದರ ಸತ್ಯ ಸ್ಥಿತಿ ಏನಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದರ ಜೊತೆಗೆ ಡೇ ಬೈ ಡೇ ನಿಮಗೆ ಅಪ್ಡೇಟ್ ಬೇಕಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ, ಅದನ್ನು ಸಹ ಫಾಲೋ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ, ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ನ ನೀಲನಕ್ಷರ ತಿಳ್ಕೊಳ್ಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ, ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 2005ರಿಂದ ಹಿಡ್ಕೊಂಡು 2022 ನಡೆದಿರುವಂತ ಗ್ರೂಪ್ ಡಿ ಒರಿಜಿನಲ್ ಕ್ವಶನ್ ಪೇಪರ್ ಗಳು ಇರ್ತಾವೆ ಸ್ನೇಹಿತರೆ. ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ RRB ಇಂದ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಗಳೇ ಸಿಗ್ತಾವೆ ನಿಮಗೆ. 30 ಸೆಟ್ ಕ್ವಶನ್ ಪೇಪರ್ ಗಳು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಒಂದು 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಗ್ರೂಪ್ ಡಿ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ NTPC ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕನ್ಸ್ತೋ ಅವರು 99 ರೂಪಾಯಿಗಳನ್ನ ಪಾವತಿ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ SSC GD ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಅಮೌಂಟ್ ಅನ್ನ ಪೇ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದಾಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್ ಹೀಗೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ನಮ್ಮಲ್ಲಿ ಸಿಗುತ್ತವೆ. ಯಾರಿಗೆಲ್ಲ ಬೇಕು ಅವರು ಕನ್ನಡದಲ್ಲೂ ಸಹ ಅವೈಲಬಲ್ ಇದಾವೆ, ಇಂಗ್ಲಿಷ್ ಅಲ್ಲೂ ಸಹ ಅವೈಲಬಲ್ ಇದಾವೆ. ಯಾರಿಗ್ ಬೇಕು ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಕನ್ಸುತ್ತೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದಾಗಿದೆ. ಸ್ನೇಹಿತರೆ, ಇದರ ಬಗ್ಗೆ ಗೊಂದಲ ಆಗುವಂತ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವೇನೋ ಒಂದು ಕಂಪ್ಯೂಟರ್ ಸೆಂಟರ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಿರ್ತಾರಲ್ಲ, ಅವಾಗ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ಕೇಳುತ್ತೆ. ಅದು ನೋಡ್ಲಿ, ಇಲ್ಲ ತೋರ್ಸಿ ಹೇಳ್ತಾರೆ ನೋಡ್ರಿ, ಇಲ್ಲಿ ಗಮನ ಕೊಡ್ರಿ. ಚೂಸ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ ಅಂತ ಕೇಳ್ತಾರೆ. ಇಲ್ಲಿ ನೀವು ಕನ್ನಡವನ್ನ ಕೊಟ್ರಿ ಅಂತಂದ್ರ 100% ನಿಮ್ದು ಎಕ್ಸಾಮು ಕನ್ನಡದಲ್ಲೇ ಇರ್ತೈತಿ. ಇದ ಏನಂತಂದ್ರ ನನ್ನ ಒಬ್ಬರು ಸ್ಟೂಡೆಂಟ್ ಅನ್ನ ಕಳಿಸಿರುವಂತ ಒಂದು ಅವರ ಏನಂತಂದ್ರ ಅಪ್ಲಿಕೇಶನ್ ಹಾಕಿದಂತ ಒಂದು ಪ್ರಿಂಟ್ಔಟ್ ಕಾಪಿ ಇದು. ಅವರ ಕನ್ನಡವನ್ನ ತಗೊಂಡಿದ್ದಾರೆ, ಕನ್ನಡವನ್ನ ಕೊಡ್ತಾರೆ. ನೀವು ಅಪ್ಲಿಕೇಶನ್ ಹಾಕುವಾಗ ಒಂದು ಜಾಗ್ರತೆ ಏನು ವಹಿಸ್ಬೇಕಂತಂದ್ರೆ, ನೀವು ಒಂದು ಎಕ್ಸಾಮ್ ಅನ್ನ ಯಾವ ಭಾಷೆಯಲ್ಲಿ ನೀವು ಬರೀತೀರ ಅಂತ ಕೇಳಿದಾಗ ಕನ್ನಡದಲ್ಲಿ ಅಂತಾನೆ ಚಾಯ್ಸ್ ಮಾಡ್ಕೋಬೇಕಿಲ್ಲ. ನೀವು ಕನ್ನಡವನ್ನ ಚಾಯ್ಸ್ ಮಾಡ್ರಿ ಅಂತಂದ್ರೆ ನಿಮ್ಗ ಇಂಗ್ಲಿಷ್ ನ ಜೊತೆಗೆ ಕನ್ನಡನು ಸಹ ಬರ್ತೈತಿ. ಆದ್ರೆ ಯಾಕ ಈ ರೀತಿಯ ಒಂದು ಮಾಹಿತಿಯನ್ನ ಪೇಪರ್ ನಲ್ಲಿ ಹರಿಬಿಡ್ತಾ ಇದ್ದಾರೆ ಅದು ಗೊತ್ತಿಲ್ಲ. ಅವರು ಯಾವ ರೀತಿ ಹೇಳ್ತಾ ಇದ್ದಾರೆ ಅದನ್ನ ವಿದ್ಯಾರ್ಥಿಗಳು ಏನಂತಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳ್ತೀನಿ, ಇಲ್ಲಿ ನೋಡ್ರಿ ಅವ್ರು ಏನ್ ಹೇಳ್ತಾರ ಪೇಪರ್ನಾಗ ಅಂತಂದ್ರೆ ನೋಡ್ರಿ, ಇನ್ನೊಂದ್ಸಲ ಓದ್ ನೋಡ್ಲಿ. ಹಿಂದಿ ಇಂಗ್ಲಿಷ್ಗೆ ಅಷ್ಟೇ ಮನ್ನಣೆ, ರೈಲ್ವೆಯಿಂದ ಮತ್ತೆ ಕನ್ನಡಕ್ಕೆ ಅನ್ಯಾಯ. ಏನ್ ಹೇಳ್ತಾರ ಅಂದ್ರೆ JEE ತಂತ್ರಜ್ಞ ಬಡ್ತಿ, ಇಲ್ಲಿ ಈ ವರ್ಡ್ ಅನ್ನ ಅರ್ಥ ಮಾಡ್ಕೊಡ್ರಿ. ಬಡ್ತಿ ಪರೀಕ್ಷೆಯಲ್ಲೂ ಕನ್ನಡವಿಲ್ಲ. ಸ್ಟೇಷನ್ ಮಾಸ್ಟರ್ ಬಳಿಕ ಹೊಸ ಏನಂತಾರ ಬಾನಗಡಿ. ಇಲ್ಲಿ ಅರ್ಥ ಏನಂತಾರ ಸ್ನೇಹಿತರು ನೋಡ್ಬೋದು. ಇಲ್ಲಿ ಬಡ್ತಿ ಪರೀಕ್ಷೆಯಲ್ಲಿ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ತಾರೆ. ಬಡ್ತಿ ಪರೀಕ್ಷೆ ಅಂದ್ರೆ ಏನರ್ಥ, ನೀವು ಒಂದ್ಸಲ ರೈಲ್ವೆದಲ್ಲಿ ಜಾಯಿನ್ ಆದ್ಮೇಲೆ, ಒಂದ್ ಸಲ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಗ್ರೂಪ್ ಡಿ ಆಗಿರ್ಬೋದು, NTPC ಆಗಿರ್ಬೋದು, ಯಾವುದೇ ಒಂದು ಹುದ್ದೆಗೆ ನೀವು ರೈಲ್ವೆದಲ್ಲಿ ಬಂದಾಗ ನಿಮ್ಮ ಪ್ರಮೋಷನ್ ಗಾಗಿ ಎಕ್ಸಾಮ್ ಗಳು ಇರ್ತಾವೆ. ಈಗ ಉದಾಹರಣೆಗೆ ನೀವು ಪಾಯಿಂಟ್ಸ್ಮನ್ ಬಂದ್ರಿ ಅಂತಂದ್ರ
ನಿಮ್ಮ ಸರ್ವಿಸ್ ಆದ ನಂತರ ನೀವು ಸ್ಟೇಷನ್ ಮಾಸ್ಟರ್ಗೆ ಒಂದು ಪ್ರಮೋಷನಲ್ ಎಕ್ಸಾಮ್ ಬರಿಬೇಕಾಗ್ತದೆ, ಟಿಟಿ ಬರಿಬೇಕಾಗ್ತದೆ, ಗೂಡ್ಸ್ ಗಾಡಿಗೆ ಬರಿಬೇಕಾಗ್ತದೆ, LDC ಎಕ್ಸಾಮ್ ಗಳನ್ನ ಬರಿಬೇಕಾಗ್ತದೆ. ಈ ರೀತಿ ಎಕ್ಸಾಮ್ ಗಳಲ್ಲಿ ಇವಕ್ಕೆ ಏನಂತಾರೆ ಬಡ್ತಿ ಪರೀಕ್ಷೆ ಅಂತ ಕರೀತಾರೆ, ಪ್ರಮೋಷನಲ್ ಎಕ್ಸಾಮ್ಸ್ ಅಂತ ಕರೀತಾರೆ. ಈ ಒಂದು ಪ್ರಮೋಷನಲ್ ಅಥವಾ ಬಡ್ತಿ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಏನಂತಂದ್ರೆ ಕೆಲವೊಂದು ಎಕ್ಸಾಮ್ ಗಳಲ್ಲಿ ಕನ್ನಡಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಅದರಲ್ಲೂ ಸಹ ಕನ್ನಡದಲ್ಲೇ ಏನಂದ್ರೆ ವಿದ್ಯಾರ್ಥಿಗಳಿಗೆ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕೊಡ್ಬೇಕಂತೇಳಿ ಏನಂತಾರೆ ಕನ್ನಡ ಪರ ಸಂಘಟನೆಗಳು ಇದ್ರ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಸಹ ಇಲ್ಲಿ ಅಂದ್ರೆ ಏನಂದ್ರೆ ಬಸವರಾಜ ಹೊರಟ್ಟಿ ಅವರು ಸಹ ಅದ್ರ ಬಗ್ಗೆನೇ ಹೇಳಿದ್ದಾರೆ. ಏನಂತಂದ್ರೆ ಕನ್ನಡಕ್ಕ ನೀವು ಒಂದು ಮಾನ್ಯತೆಯನ್ನ ಕೊಡ್ಲಿಲ್ಲ ಅಂತಂದ್ರೆ ನಾವು ಬಹಿಷ್ಕಾರವನ್ನ ಹಾಕ್ತಿವಿ ಅಂತಕ್ಕಂತ ಒಂದು ಎಚ್ಚರಿಕೆಯನ್ನು ಸಹ ಇದರ ಮೂಲಕ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಕೋಬಹುದು, ಇದು ಯಾವುದೇ ರೀತಿಯ ಗ್ರೂಪ್ ಡಿ ಪರೀಕ್ಷೆಗಾಗಿರ್ಬೋದು ಅಥವಾ NTPC ಪರೀಕ್ಷೆಗಾಗಿರ್ಬೋದು, ನೀವು ಡೈರೆಕ್ಟ್ ಆಗಿ CBT ಬರೆಯುವಂತ ಹಂತದಲ್ಲಿ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಆಗುದಿಲ್ಲ. ನೀವು ಕನ್ನಡವನ್ನ ಆಯ್ಕೆ ಮಾಡ್ಕೊಂಡ್ರೆ 100% ಆಗಿ ಕನ್ನಡದಲ್ಲೇ ಎಕ್ಸಾಮ್ ಅನ್ನ ಬರಿಬಹುದು. ಇದೊಂದು ಗೊಂದಲ ಬೇಡ. ನಾನು ಎಷ್ಟೋ ಸಲ ಹೇಳಿದೀನಿ ಇದ್ರ ಬಗ್ಗೆ, ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿಯೂ ಸಹ ವಿಡಿಯೋಗಳನ್ನ ಮಾಡಿದ್ದಾರೆ. ನಾನು ಆಕ್ಚುಲಿ ಮಾಡಬಾರ್ದಂತ ಮಾಡಿದ್ದೆ, ಆದ್ರೂ ಸಹ ವಿದ್ಯಾರ್ಥಿಗಳು ಮತ್ತೆ ಮೆಸೇಜ್ ಮಾಡಿ ಕಾಲ್ ಮಾಡಿ ಕೇಳ್ತಾ ಇರೋದ್ರಿಂದ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು ನೀವು ಅಪ್ಲಿಕೇಶನ್ ಹಾಕುವಾಗ ಇಲ್ಲೇನ್ ಬರ್ತಲ್ಲ, ನೀವು ಈ ಒಂದು ಕನ್ನಡವನ್ನ ಆಯ್ಕೆ ಮಾಡ್ಕೊಡ್ರಿ. ಇಲ್ಲಿ ಏನ್ ಕೊಡ್ದಾರಲ್ಲ, ಈ ಕನ್ನಡವನ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ ಅಂತಂದ್ರ ನೀವು ಎಕ್ಸಾಮ್ ಅನ್ನ ನೀವು ಕನ್ನಡದಲ್ಲೇ ಬರೆಯುವಂತ ಸ್ಥಿತಿ ಬರ್ತಾ ಸ್ನೇಹಿತರೆ. ಆದ್ರಿಂದ ಗೊಂದಲ ಆಗುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಯಾರು ಅಪ್ಲಿಕೇಶನ್ ಹಾಕ್ಲಾರ್ದೆ ಉಳಿಸ್ಕೊಳಕ್ ಹೋಗಬೇಡಿ. ಸರಿಯಾದ RRB ಅನ್ನ ಆಯ್ಕೆ ಮಾಡ್ಕೊಡ್ರಿ. ಇನ್ನೊಂದು ಕ್ಲಾರಿಫಿಕೇಶನ್ ಅಂದ್ರೆ, ದಯವಿಟ್ಟು ಅಪ್ಲಿಕೇಶನ್ ಯಾರು ಸರಿಯಾಗಿ ಹಾಕ್ತಾರೋ ಅವರ ಒಂದು ಕಂಪ್ಯೂಟರ್ ಸೆಂಟರ್ ಹೋಗಿ ಅಪ್ಲಿಕೇಶನ್ ಹಾಕಿ. ಯಾಕಂದ್ರೆ ದಯವಿಟ್ಟು ಎಷ್ಟೋ ಜನ ಇದರಲ್ಲಿ ಕ್ಲಿಯರ್ ಆಗೇ ಕೊಡ್ತಾರೆ, 1 ವರ್ಷದ ಒಳಗಿನ OBC ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಡ್ರಿ ಅಂತ ಹೇಳಿ. ನಾನು ವಿದ್ಯಾರ್ಥಿ ಒಬ್ಬರು ಪಾಪ ನಿನ್ನೆ ಕಾಲ್ ಮಾಡಿದ್ರು, ಅವ್ರದ್ದು 4 ವರ್ಷದ ಹಿಂದೆ OBC ಸರ್ಟಿಫಿಕೇಟ್ ಐತಿ, ಅದ್ರ ಕಂಪ್ಯೂಟರ್ ಸೆಂಟರ್ ಅಪ್ಲೋಡ್ ಮಾಡಿಬಿಡ್ತಾರ. ಪಾಪ ವಿದ್ಯಾರ್ಥಿಯ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆದ್ರೆ ಜವಾಬ್ದಾರಿ ಯಾರದಕ್ಕ? ದಯವಿಟ್ಟು ಯಾರಾದ್ರೂ ಕಂಪ್ಯೂಟರ್ ಸೆಂಟರ್ನವ್ರು ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ಖಂಡಿತವಾಗಿಯೂ ಮೊದಲು ಹೋಗಿ ಕಂಪ್ಯೂಟರ್ ಸೆಂಟರ್ನವ್ರಿಗೆ ಕೇಳ್ರಿ. ಇಲ್ಲಾಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಮುಂದೆ ಕೂತ ನಿಮ್ಮ ಏನೊಂದು ಮಾಹಿತಿ ಇರ್ತೈತಲ್ಲ, ನಿಮ್ ಹೆಸರಾಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ನಿಮ್ಮ ಸರ್ಟಿಫಿಕೇಟ್ ನಲ್ಲಿರುವಂತ ಮಾರ್ಕ್ಸ್ ಗಳನ್ನಾಗಿರ್ಬೋದು, ಪ್ರತಿಯೊಂದನ್ನು ಬಾಜು ಕೂತ್ ವೆರಿಫೈ ಮಾಡಿ. ಒಂದ್ ಸಲ ತಪ್ಪಾದ್ರೆ ಅದಕ್ಕೆ ಜವಾಬ್ದಾರಿ ನೀವ. ಯಾವ ಕಂಪ್ಯೂಟರ್ ಸೆಂಟರ್ ಅವರು, ಸೈಬರ್ ಸೆಂಟರ್ ಅದಕ್ಕೆ ಜವಾಬ್ದಾರಿ ಅಲ್ಲ. ದಯವಿಟ್ಟು ಆದ್ದರಿಂದ ಅಪ್ಲಿಕೇಶನ್ ಯಾರು ಹಾಕ್ತಾ ಇದ್ರು ಅವರು ಇದೊಂದು ಜಾಗೃತಿ. ಯಾಕಂದ್ರೆ ನಾನು 2-3 ಕೇಸ್ಗಳನ್ನ ನೋಡಿದೆ. ಮೊನ್ನೆ ಪಾಪ ಅವ್ರಿಗೆ ಅಪ್ಲಿಕೇಶನ್ ರಿಜೆಕ್ಟ್ ಆದ್ರೆ ಏನ್ ಮಾಡಿದವ್ರು, ತಪ್ಪಾದ ಒಂದು OBC ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದಾರೆ ಆಲ್ರೆಡಿ. ಆದ್ರಿಂದ ಮಾಡಿಫಿಕೇಶನ್ ಮಾಡಂತೇಳಿ ನಾನು ಒಂದು ಸಲಹೆಯನ್ನ ಕೊಟ್ಟಿದ್ದೀನಿ. ದಯವಿಟ್ಟು ಇನ್ಯಾರು ಅಪ್ಲಿಕೇಶನ್ ಹಾಕೋದಿರೋ ಅವ್ರು ಆ ತಪ್ಪನ್ನ ಮಾಡ್ಕೋಬೇಡ್ರಿ. ಮೊದಲನೇದು ನಿಮ್ ಕಡೆ ಸರ್ಟಿಫಿಕೇಟ್ ಸರಿಯಾಗಿದೆ ಅಲ್ಲಿ ನೋಡ್ಕೊಡ್ರಿ, ಆಮೇಲೆ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕುವಾಗ ಬಾಜು ಕುತ್ಕೊಂಡ ನಿಮ್ಮ ಮಾಹಿತಿಗಳನ್ನ ಸರಿಯಾದ ರೀತಿಯಲ್ಲಿ ಹಾಕ್ತಾ ಇದಾರಲ್ಲೋ, ನಿಮ್ಮ ಮಾರ್ಕ್ಸ್ ಸರಿಯಾಗಿದಾವಲ್ಲೋ, ನಿಮ್ಮ ನೇಮ್ ಏನಾದ್ರು ಅಲ್ಫಾಬೆಟ್ ಚೇಂಜ್ ಮಾಡಿದಾರಾ, ಸರಿಯಾಗಿದೆಯಾ, RRB ಸರಿಯಾಗಿ ಚಾಯ್ಸ್ ಮಾಡಿದಾರ, ಇನ್ನೊಂದು ಮಾತಕ್ಕ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕ್ತಾ ಇದ್ರ ಅದು ಗೊತ್ತಿಲ್ಲ. ದಯವಿಟ್ಟು ಬೆಂಗಳೂರಿನಲ್ಲಿ ಎಷ್ಟು ವೇಕೆನ್ಸಿ ಇದಾವೆ ನೋಡ್ಕೊಡ್ರಿ, ಅದರ ಮ್ಯಾಲ ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲ್ಲ ಅಂದ್ರೆ ನಾನು ಹಿಂದಿನ ವಿಡಿಯೋಗಳು ಹಾಕಿದನ್ನ ಹೋಗಿ ಅದನ್ನ ಚೆಕ್ ಮಾಡ್ಕೊಂಡ್ರಿ, ನಿಮ್ ಸರಿಯಾದ RRB ಅನ್ನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದ್ ನನ್ನ ಸಲಹೆ ಸ್ನೇಹಿತರೆ ನಿಮಗೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ರು ಜಾಗೃತವಾಗಿ ಮೊದಲು ಡಾಕ್ಯುಮೆಂಟ್ಸ್ ಅನ್ನ ಸರಿಯಾಗಿ ನಿಮ್ಮ ರೆಡಿ ಮಾಡ್ಕೊಡ್ರಿ. ಸರಿಯಾದ ರೀತಿಯಿಂದ ಅಪ್ಲಿಕೇಶನ್ ಹಾಕಿ, ಸರಿಯಾದ ರೀತಿಯಿಂದ ಪ್ರಿಪರೇಷನ್ ಬರೋದು, ಸರಿಯಾದ ರೀತಿಯಿಂದ ಎಕ್ಸಾಮ್ ಅನ್ನ ಹಿಡ್ರಿ ಅಂತ ಹೇಳಿ ನಾನು ಆಸ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಸ್ನೇಹಿತರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ನಮಸ್ಕಾರ.